ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ಗೆ ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಈಗ ಪೊಲೀಸರು. ನೋಡಿ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಎಲ್ಲಿಗೆ ಆರೋಪಿಗಳನ್ನ ಕರೆದೊಯ್ದಿರೋದು. ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ತೀವ್ರಗೊಳ್ತಾ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಈಗ ಪೊಲೀಸರು ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ಆಲ್ರೆಡಿ ಸಾಕಷ್ಟು ಕಡೆ ಸ್ಥಳ ಮಹಜರಾಗಿದೆ. ಈಗ ಸ್ಟೋನಿ ಬ್ರೂಕ್ಗೆ ಆರೋಪಿಗಳನ್ನ ಕರೆದೊಯ್ದಿರೋದು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ದರ್ಶನ್ ಮತ್ತು ಸಹಚರರನ್ನ ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಪಾರ್ಟಿ ಮಾಡಿದ್ರು, ಹತ್ಯೆಗೂ ಮುನ್ನ ಪಾರ್ಟಿ ಮಾಡಿದ್ರು ದರ್ಶನ್ ಅಂಡ್ ಗ್ಯಾಂಗ್. ಹಾಗಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಹೋಗಿರೋದು. RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದೇ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ನ ಮಾಲೀಕ ಕೂಡ ಈಗ ಅರೆಸ್ಟ್ ಆಗಿದ್ದಾನೆ. ಆತ ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಈಗ ದರ್ಶನ್ ಸೇರಿದಂತೆ ದರ್ಶನ್ನ ಇಡೀ ಗ್ಯಾಂಗ್ ಅನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ, ಅಲ್ಲಿ ಸ್ಥಳ ಮಹಜರನ್ನ ಮಾಡೋದಕ್ಕೆ. ಯಾಕಂದ್ರೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ, ಪಟ್ಟಣಗೆರೆ ಶೆಡ್ಗೆ ಹೋಗೋದಕ್ಕಿಂತ ಮುಂಚೆ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ದರ್ಶನ್ ಅಂಡ್ ಪಟಾಲಂ ಎಲ್ಲರೂ ಕೂಡ ಕಡತ್ತಾಗಿ ಕುಡಿದು ಪಾರ್ಟಿ ಮಾಡಿದ್ರು. ಆ ವಿಡಿಯೋಗಳು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಯಾಕಂದ್ರೆ ಅಲ್ಲಿರುವಂತಹ CCTV ಫುಟೇಜಸ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿಗೂ ಕೂಡ FSL ಅಧಿಕಾರಿಗಳು ಪೊಲೀಸರು ತೆರಳಿ ಒಂದಷ್ಟು ಬೇಕಾದಂತಹ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇವತ್ತು ಮತ್ತೆ ದರ್ಶನ್ ಮತ್ತು ಆರೋಪಿಗಳನ್ನ, ಉಳಿದಂತಹ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಈಗ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಮಹಜರು ಕೂಡ ಆಗತ್ತೆ. ಅಂದ್ರೆ ಪಾರ್ಟಿ ಮಾಡಿದಾಗ ಯಾರೆಲ್ಲ ಇದ್ರು, ಅಲ್ಲಿ ಒಂದಷ್ಟು ಪ್ಲಾನ್ಗಳಾಗಿರುತ್ತೆ. ಇದೇ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ, ಯಾವ ರೀತಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಬೇಕು ಎಲ್ಲದಕ್ಕೂ ಕೂಡ. ನೋಡಿ, ಕರ್ಕೊಂಡು ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಬಸ್ ಅಲ್ಲಿ ಎಲ್ಲ ಆರೋಪಿಗಳು ಕೂಡ ಇದ್ದಾರೆ, ನೀವು ಗಮನಿಸಬಹುದು. ಎಲ್ಲ ಆರೋಪಿಗಳನ್ನ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅಲ್ಲಿ ಸ್ಥಳ ಮಹಜರಾಗತ್ತೆ, ಅಲ್ಲೊಂದಿಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾರೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಪೊಲೀಸ್ ಬಸ್ ಅಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ, ನೋಡಿ ಗಮನಿಸ್ತಾ ಇದ್ದೀರಾ. ಯಾಕಂದ್ರೆ ಪಾರ್ಟಿ ಮಾಡಿ, ಇಲ್ಲಿ ಗಡತ್ತಾಗಿ ಕುಡಿದು ಪಾರ್ಟಿ ಮಾಡಿ ಇಲ್ಲಿಂದ ದರ್ಶನ್ ಅಂಡ್ ಗ್ಯಾಂಗು ಪಟ್ಟಣಗೆರೆ ಶೆಡ್ಗೆ ಹೋಗಿರುತ್ತೆ. ಅಲ್ಲಿ ಹೋಗಿ ರೇಣುಕಾಸ್ವಾಮಿ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ, ಮನ ಬಂದಂತೆ ಥಳಿಸ್ತಾರೆ. ಆತ ಕೈಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು ಬಿಡಲ್ಲ, ಮೃಗೀಯ ವರ್ತನೆಯನ್ನ ತೋರಿ ಕೊನೆಗೆ ಆತನನ್ನ ಕೊಲೆ ಮಾಡಿ ಬಿಸಾಕ್ ಹೋಗೋದು. ಎಲ್ಲದಕ್ಕೂ ಪ್ಲಾನ್ ಮಾಡಿದ್ದು ನೀವೀಗೇನ್ ಗಮನಿಸ್ತಾ ಇದ್ದೀರಾ ಒಂದು ವಿಂಡೋದಲ್ಲಿ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್. ಇದು ದರ್ಶನ್ನ ಗೆಳೆಯನಿಗೆ ಸೇರಿದ್ದು. ಆತನು ಕೂಡ ಈಗ ಕೊಲೆ ಆರೋಪಿಯಾಗಿದ್ದಾನೆ. ಆತನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಆತನನ್ನ ಕೂಡ ವಿಚಾರಣೆ ಮಾಡ್ತಾ ಇರೋದು. ಪದೇ ಪದೇ ಈ ರೆಸ್ಟೋರೆಂಟ್ ಅಲ್ಲಿ ಸೇರ್ತಾ ಇದ್ರು ದರ್ಶನ್ ಅಂಡ್ ಗ್ಯಾಂಗು. ಕೊಲೆ ಮಾಡುವಂತಹ ದಿನ ಕೂಡ ಇದೇ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿ ಮಾಡಿರೋದು. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳು ಕೂಡ ಪೊಲೀಸರ ಹತ್ರ ಇದೆ. ಈಗ ಆಲ್ರೆಡಿ ಆ ರೆಸ್ಟೋರೆಂಟ್ ಅಲ್ಲಿ ಇರುವಂತಹ CCTV ಫುಟೇಜಸ್ ಅನ್ನ ಕೂಡ ಪಡ್ಕೊಂಡು ಅದನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಎಲ್ಲ ಆರೋಪಿಗಳನ್ನ ನೋಡಿ ಗಮನಿಸ್ತಾ ಇದ್ದೀರಾ, ಪೊಲೀಸ್ ಬಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ಎಲ್ಲ ಆರೋಪಿಗಳು ಕೂಡ ಬಸ್ಸಲ್ಲಿದ್ದಾರೆ, ಗಮನಿಸಬಹುದು. ಎಲ್ಲರನ್ನ ಕೂಡ ಈಗ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅಲ್ಲಿ ಒಂದಷ್ಟು ವಿಚಾರಣೆ ಆಗುತ್ತೆ. ಅಂದ್ರೆ ಯಾವ ಟೇಬಲ್ ಅಲ್ಲಿ ಕೂತ್ಕೊಂಡಿದ್ರಿ, ಎಷ್ಟು ಜನ ಇದ್ರಿ, ಏನೆಲ್ಲ ಚರ್ಚೆಗಳಾಯ್ತು, ಹಲ್ಲೆ ಮಾಡಿ ಕೊಲೆ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಆಯಿತು, ಮತ್ತು ಅಲ್ಲೇನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತಾ, ಒಂದಷ್ಟು CCTV ಎವಿಡೆನ್ಸ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೋತಾರೆ ಪೊಲೀಸರು. ನೋಡಿ ಗಮನಿಸ್ತಾ ಇದ್ದೀರಾ, ಹೋಟೆಲ್ನತ್ತ ಈಗ ದರ್ಶನ್ ಅಂಡ್ ಗ್ಯಾಂಗ್ ಹೋಗ್ತಾ ಇರುವಂತ ದೃಶ್ಯಾವಳಿಗಳು. ಏನೇನು ಒಂದು 5 ನಿಮಿಷದಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಈಗ ಗಾಡಿ ಕೂಡ ಹೋಗ್ತಾ ಇದೆ, ಗಮನಿಸಬಹುದು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇದು RR ನಗರದಲ್ಲಿದೆ. ಬಹಳ ದೊಡ್ಡ ಮಟ್ಟದ ರೆಸ್ಟೋರೆಂಟ್ ಇದು. ದರ್ಶನ್ನ ಆತ್ಮೀಯ ಸ್ನೇಹಿತ ಆತನೇ ಮಾಡಿರುವಂತಹ ರೆಸ್ಟೋರೆಂಟ್ ಇದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಇಂದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಎಲ್ಲ ಆರೋಪಿಗಳನ್ನ.
ಸದ್ಯಕ್ಕೆ ಎಷ್ಟೊತ್ತಿಗೆ ರೀಚ್ ಆಗುತ್ತೆ, ಅಲ್ಲಿ ಯಾವ ರೀತಿ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ಪೊಲೀಸರು? ಪೂರ್ಣಿಮಾ, ಏನಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಸ್ಟಡಿ ಕೂಡ ಜೂನ್ 20ಕ್ಕೆ ಮುಗಿಯಲಿದ್ದು ಎಲ್ಲ ಆರೋಪಿಗಳನ್ನು ಕೂಡ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ತದನಂತರ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಉಳಿದ ದಿನಗಳ ಒಳಗಡೆ ಏನು ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲಾ ರೀತಿಯಾದಂತಹ ಒಂದು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಒಂದು ಹತ್ಯೆ ಮಾಡೋದಕ್ಕೂ ಮುಂಚೆ ಏನು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ, ಪಾರ್ಟಿಯನ್ನ ಮಾಡ್ಕೊಂಡಿರ್ತಾರೆ. ಸೊ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಎಲ್ಲಾ ಆರೋಪಿಗಳನ್ನ ಅಂತ ಹೇಳಿದ್ರೆ ಹತ್ಯೆ ಮಾಡೋದಕ್ಕೂ ಮುಂಚೆ ಅಲ್ಲಿ ಒಂದು ಎಣ್ಣೆ ಪಾರ್ಟಿ ಆಗಿರುತ್ತೆ. ಆ ಪಾರ್ಟಿಯಲ್ಲಿ ಕೂಡ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೊರಡ್ತಾ ಇದ್ದಾರೆ. ಸೊ ಆ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಯಾವ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ಹತ್ಯೆಯನ್ನು ಮಾಡಬೇಕಾದ್ರೆ ಎಲ್ಲಿಂದ ನೆಕ್ಸ್ಟ್ ಆತನನ್ನು ಯಾವ ರೀತಿಯಾಗಿ ಇಂಟ್ರೋಗೇಷನ್ ಮಾಡಬೇಕು, ಟಾರ್ಚರ್ ಮಾಡಬೇಕು, ಮತ್ತೆ ಆತನಿಂದ ವಿಡಿಯೋವನ್ನ ಮಾಡಿಸ್ಕೊಂಡು ಆತನಿಂದ ಸಾರಿ ಯಾವ ರೀತಿ ಕೇಳಿಸ್ಬೇಕು, ಮತ್ತೆ ಆತ ಏನಾದ್ರೂ ನಮ್ಗೆ ಒಂದು ವೇಳೆ ಏನಾದ್ರೂ ಉಲ್ಟಾ ಮಾತಾಡದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಎಲ್ಲ ಕಂಪ್ಲೀಟ್ ಆದಂತ ಒಂದು ಪಿಕ್ಚರ್ ಅನ್ನ ತಯಾರು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿಂದ ಬಂದು ಆಗಿದ್ದೆ ಈ ಎಲ್ಲಾ ಇನ್ಸಿಡೆಂಟ್ಗಳು ಕೂಡ. ಸೊ ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಇದ್ರು, ಏನೇನು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಸ್ಪಾಟ್ ಮಾಜರನ್ನ ಮಾಡ್ತಾರೆ. ಅಲ್ಲಿ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ಕೂಡ ಒಂದು ಪ್ರದೂಷಣ ಅನ್ನು ಕರ್ಕೊಂಡು ಬಂದು ಆತರ ಎದ್ದಂತಹ ಒಂದು ಮೊಬೈಲ್ ಸ್ಪಾಟ್ ಏನಿತ್ತು, ಸೊ ಅಲ್ಲಿಗೂ ಕೂಡ ಕರ್ಕೊಂಡು ಬಂದು ಸ್ಥಳ ಮಾಜರನ್ನ ಮಾಡಿರುವಂತದ್ದು. ನಿನ್ನೆ ಕೂಡ ಕಾರ್ ಶೆಡ್ಗೆ ಕರ್ಕೊಂಡು ಹೋಗಿ ಆರೋಪಿಗಳನ್ನ ಕೂಡ ಅಲ್ಲಿ ವಿಚಾರಣೆ ಮಾಡುವಂತದ್ದು ಮತ್ತೆ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಇನ್ನೊಂದು 15 ನಿಮಿಷಗಳ ಒಳಗಾಗಿ ಕೂಡ ಅಲ್ಲಿಗೆ ತೆರಳುವಂತದ್ದು. ಇನ್ನೇನು ಇವರು ಬರ್ತಾ ಇದ್ದಾರೆ ಅನ್ನುವಂತ ವಿಚಾರ ತಿಳಿದ ನಂತರ ಕೂಡ ಇಲ್ಲಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ಬೋದು. ಯಾಕಂದ್ರೆ ಈ ಸ್ಟೇಷನ್ ಹತ್ರ ಇದ್ದಂತ ಸಂದರ್ಭದಲ್ಲೇ ಕೂಡ ತುಂಬಾ ಜನ ಅಭಿಮಾನಿಗಳು ಬರ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇತ್ತು. ಸೊ ಇವತ್ತು ಕೂಡ ಇಲ್ಲಿಗೆ ಬರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಪೊಲೀಸರು ಕೂಡ ಇಲ್ಲಿ ಸೆಕ್ಯೂರಿಟಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಯಾರು ಕೂಡ ಬರದೇ ಇರೋ ರೀತಿಯಾದಂತಹ ಒಂದು ಟೈಟ್ ಸೆಕ್ಯೂರಿಟಿ ಜೊತೆಗೆ ಸೊ ಪೊಲೀಸರನ್ನು ಕೂಡ ಅಲರ್ಟ್ ಮಾಡಿರುವಂತದ್ದು. ಸುಮಾರು 1-1.5 ಗಂಟೆಗಳ ಕಾಲ ಸ್ಪಾಟ್ ಮಾಜರ್ ಮಾಡುವ ಸಾಧ್ಯತೆಗಳಿರುವಂತದ್ದು. ಎಷ್ಟು ಸಾಧ್ಯವೋ ಅಷ್ಟು ಕೂಡ ಒಂದು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಪೂರ್ಣಿಮಾ, ವೆಂಕಟೇಶ್, ಇನ್ನು ಕಳೆದ ಕೆಲ ದಿನಗಳಿಂದ ಕೂಡ ಪೊಲೀಸರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು. ಅಲ್ಲಿ ಮೇನ್ ಎವಿಡೆನ್ಸ್ ಅಂತ ಹೇಳಿದ್ರೆ CCTV ಫುಟೇಜಸ್, ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರಾ ಹೇಗೆ? ಮತ್ತೆ ಯಾರೆಲ್ಲ ಇದ್ರು, ದರ್ಶನ್ ಜೊತೆಗೆ ಯಾರೆಲ್ಲ ಇದ್ರು? ಕೆಲವೊಂದಿಷ್ಟು ಚಿತ್ರನಟರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ, ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಆ ಹಿನ್ನೆಲೆಯಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಅವತ್ತು ಪೂರ್ಣಿಮಾ, ಏನಂತ ಹೇಳಿದ್ರೆ ಈಗಾಗಲೇ ಸ್ಟೋನಿ ಬ್ರೂಕ್ ಅನ್ನೋದು ಒಂದು ರೀತಿಯಾದಂತಹ ಪಾರ್ಟಿ ಅಡ್ಡೆ ಆಗಿದೆ. ಜೊತೆಗೆ ಇಲ್ಲಿ ಆಗಾಗ ಪಾರ್ಟಿಗಳು ಕೂಡ ಆಗ್ತಾ ಇರೋದ್ರಿಂದ ಹೈ ಪ್ರೊಫೈಲ್ ಜನಗಳು ಕೂಡ ಅಲ್ಲಿ ಬರ್ತಾ ಇರ್ತಾರೆ. ಆ ಉದ್ದೇಶದಿಂದಾಗಿ CCTV ಗಳನ್ನು ಕೂಡ ಅಳವಡಿಸಿದ್ದಾರೆ. ಸೊ ಕಳೆದ 15 ದಿನಗಳ ಹಿಂದೆ ಕೂಡ ಇಲ್ಲಿಗೆ ಯಾರ್ಯಾರು ಬಂದಿದ್ರು ಅನ್ನುವಂತಹ ಒಂದು ಪಿಕ್ಚರ್ ಅನ್ನು ಕೂಡ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಪೊಲೀಸರು ಮೊನ್ನೆ ಒಂದಷ್ಟು ಎವಿಡೆನ್ಸ್ ಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ನಿನ್ನೆ ಒಂದಷ್ಟು ತನಿಖೆ ವೇಳೆಯಲ್ಲಿ ಕೆಲವೊಂದು ಅಂಶಗಳನ್ನ ಹೇಳಿರೋದ್ರಿಂದಾಗಿ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಅವ್ರ ಜೊತೆ ಇರ್ತಕ್ಕಂತ ಒಂದಷ್ಟು ಜನ ನಾಯಕ ನಟರು ಇರಬಹುದು, ಮತ್ತೆ ನಿರ್ಮಾಪಕರು ಕೂಡ ಇದ್ದು ಪಾರ್ಟಿಯನ್ನ ಮಾಡಿದ್ರು ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಅಂದ್ರೆ ನೀವಿದ್ದಂತ ವೇಳೆಯಲ್ಲಿ ಈ ಕೊಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ವಿಚಾರಗಳು ವಿನಿಮಯ ಆಗ್ತಾ, ಏನಾದ್ರೂ ಪ್ಲಾನ್ಗಳು ಆಯ್ತಾ ಅಂತ ನಿಮ್ಗೆ ಈ ವಿಚಾರಕ್ಕೆ ಏನಾದ್ರೂ ಗೊತ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವ ಉದ್ದೇಶದಿಂದಾಗಿ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡಿದ್ದಾರೆ. ಸೊ ಈಗ ಪೊಲೀಸರು ಅಲ್ಲಿಗೆ ಹೋದ ನಂತರ ಉಳಿದಂತಹ ಏನು ಎವಿಡೆನ್ಸ್ ಗಳು ಬೇಕು, ಸೊ ಯಾವೆಲ್ಲ ಸಾಕ್ಷಿಗಳು ಈಗ ಇನ್ನೂ ಉಳಿದಿದೆ, ಮತ್ತೆ ಅವರಿಂದ ಏನು ಹೇಳಿಕೆಗಳು ಸಿಗುತ್ತೆ ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆ ವೇಳೆ ಒಂದು ಸ್ಪಾಟ್ ಮಾಜರ್ ಅಲ್ಲಿ ಬಳಕೊಡುವಂತಹ ಕೆಲಸವನ್ನ ಮಾಡುವಂತಹದ್ದು. ಪೂರ್ಣಿಮಾ.